ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಎಸ್ ವೀಕ್ಷಕರೇ, ಈ ಒಂದು ಸುದ್ದಿ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಬಡವರ ಶೋಷಿತರ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ವಸತಿ ಶಾಲೆಗಳನ್ನ ನಡೆಸ್ತಾ ಇದೆ. ಆದ್ರೆ ಇಲ್ಲೊಂದು ಕಡೆ ಆ ಅಮಾಯಕ ವಿದ್ಯಾರ್ಥಿಗಳ ಹೊಟ್ಟೆಗೆ ಹೊಡೆಯುವ, ಅವರ ಜೀವದ ಜೊತೆ ಚೆಲ್ಲಾಟವಾಡುವ ಮಹಾಘಾತುಕ ಕೃತ್ಯ ಇದೀಗ ಬಯಲಾಗಿದೆ. ಬೀದರ್ ದಕ್ಷಿಣ ಕ್ಷೇತ್ರದ ಕಮಠಾಣ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಹಠಾತ್ ಭೇಟಿ ನೀಡಿದಾಗ ಅಲ್ಲಿ ಪತ್ತೆಯಾಗಿದ್ದು ಅಡಿಗೆ ಮನೆಯಲ್ಲ, ಅದು ಕಳಪೆ ಆಹಾರದ ನರಕ ಕೂಪ. ಯಾವ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಬೇಕಿತ್ತು ಆ ಮಕ್ಕಳಿಗೆ ಹುಳು ಹಿಡಿದ ಅಕ್ಕಿ, ಕೊಳೆತು ಹೋದ ಬೇಳೆ, ಕಳಪೆ ಮಟ್ಟದ ವಿಷಕಾರಿ ಅಡುಗೆ ಎಣ್ಣೆಯನ್ನ ನೀಡಲಾಗ್ತಾ ಇದೆ. ಇಂತಹ ಆಹಾರ ತಿಂದ್ರೆ ಮಕ್ಕಳು ಬದುಕುಳಿತಾರ? ಅಧಿಕಾರಿಗಳೇ, ಗುತ್ತಿಗೆದಾರರೇ, ನಿಮ್ಮ ಮನೆಯಲ್ಲಿದ್ರು ನಿಮ್ಮ ಮಕ್ಕಳಿಗೆ ಇಂತಹ ಹುಳು ಬಿದ್ದ ಅನ್ನ ಹಾಕ್ತೀರಾ? ಹಣದ ಹಪಾಹಪಿಗೆ ಬಿದ್ದು ಇಷ್ಟೊಂದು ದರಿದ್ರ ಬುದ್ಧಿ ಪ್ರದರ್ಶಿಸಬೇಕಾ ನೀವು? ಇವತ್ತು ಶಾಸಕರು ಅಧಿಕಾರಿಗಳ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ನಿಜ, ಆದ್ರೆ ಈ ಕಳ್ಳ ಗುತ್ತಿಗೆದಾರರನ್ನ ಮತ್ತು ಭ್ರಷ್ಟ ವಾರ್ಡನ್ಗಳನ್ನ ಜೈಲಿಗೆ ಕಳಿಸುವವರೆಗೂ ಶಾಸಕರು ಸುಮ್ಮನಿರಬಾರದು. ಬೀದರ್ ಜಿಲ್ಲೆಯ ಕಮಠಾಣದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿರುವ ಈ ಆಹಾರ ಹಗರಣ ಇಡೀ ಸಮಾಜವೇ ತಲೆ ತಗ್ಗಿಸುವಂಥದ್ದು. ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಯಾವುದೇ ಮುನ್ಸೂಚನೆ ನೀಡದೆ ಶಾಲೆಗೆ ಭೇಟಿ ನೀಡಿದಾಗ ಅಲ್ಲಿನ ಅಡಿಗೆ ಮನೆಯ ದೃಶ್ಯಗಳನ್ನ ಕಂಡು ಸ್ವತಃ ಅವರೇ ದಿಗ್ಭ್ರಮೆಗೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ದಿನನಿತ್ಯ ಅನ್ನ ಬೇಯಿಸಲು ಇಟ್ಟಿದ್ದ ಅಕ್ಕಿ ಮೂಟೆಗಳನ್ನ ತೆರೆದಾಗ ಅದರಲ್ಲಿ ಹುಳಗಳು, ಕಲ್ಲುಗಳು ತುಂಬಿದ್ವು. ಸಾಂಬಾರ್ ಮಾಡಲು ಇಟ್ಟಿದ್ದ ತೊಗರಿ ಬೇಳೆ, ಹೆಸರು ಬೇಳೆಗಳು ಸಂಪೂರ್ಣವಾಗಿ ಕಳಪೆ ಮಟ್ಟದ್ದಾಗಿದ್ವು. ಶೇಂಗಾ ಮತ್ತು ಇತರೆ ದಿನಸಿ ಪದಾರ್ಥಗಳು ತಿನ್ನಲು ಯೋಗ್ಯವಾಗಿರಲಿಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ಅಡುಗೆಗೆ ಬಳಸ್ತಾ ಇದ್ದ ಎಣ್ಣೆ ಅತ್ಯಂತ ದರಿದ್ರ ಕಂಪನಿಯದ್ದಾಗಿದೆ. ಅದು ಮಕ್ಕಳ ಲಿವರ್ ಮತ್ತು ಆರೋಗ್ಯವನ್ನ ಸಂಪೂರ್ಣವಾಗಿ ಹಾಳು ಮಾಡುವಂತಿದೆ. ಇದು ಕೇವಲ ಬೇಜವಾಬ್ದಾರಿತನವಲ್ಲ, ಇದು ವ್ಯವಸ್ಥಿತವಾಗಿ ನಡೆಯುತ್ತಿರುವ ಕೊಲೆಗೆಡುಕುತನ. ಸರ್ಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪೌಷ್ಟಿಕಾಂಶದ ದೃಷ್ಟಿಯಿಂದ ಅತ್ಯುತ್ತಮ ಮೆನುವನ್ನ ಸಿದ್ಧಪಡಿಸಿದೆ. ಹಾಲು, ಮೊಟ್ಟೆ, ತುಪ್ಪ, ಗುಣಮಟ್ಟದ ಧಾನ್ಯಗಳನ್ನ ನೀಡಲು ಕೋಟ್ಯಾಂತರ ರೂಪಾಯಿಗಳ ಅನುದಾನವನ್ನ ನೇರವಾಗಿ ಗುತ್ತಿಗೆದಾರರ ಖಾತೆಗೆ ಜಮಾ ಮಾಡುತ್ತೆ. ಆದ್ರೆ ಈ ಭ್ರಷ್ಟ ಗುತ್ತಿಗೆದಾರರು ಹಳೆಯ ಮಾರುಕಟ್ಟೆಯಲ್ಲಿ ತೀರಾ ಕಡಿಮೆ ಬೆಲೆಗೆ ಸಿಗುವ, ದನಗಳು ತಿನ್ನದ ಕಳಪೆ ಧಾನ್ಯಗಳನ್ನ ತಂದು ವಸತಿ ಶಾಲೆಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ. ಇದಕ್ಕೆ ಅಲ್ಲಿನ ಕೆಲವು ಅಧಿಕಾರಿಗಳು ಮತ್ತು ವಾರ್ಡನ್ಗಳು ಪರ್ಸೆಂಟೇಜ್ ಹಣದ ಆಸೆಗೆ ಬಿದ್ದು ಸಾಥ್ ನೀಡ್ತಾ ಇದ್ದಾರೆ ಎಂಬುದು ಜಗತ್ ಜಾಹೀರವಾಗಿದೆ. ಮಕ್ಕಳ ಹೊಟ್ಟೆಗೆ ಹೊಡೆದು ಅವರ ಪೌಷ್ಟಿಕಾಂಶವನ್ನ ಕದ್ದು ನೀವು ಕಟ್ಟಿಸುವ ಆಯುಷಾರಾಮಿ ಬಂಗಲೆಗಳು ನಿಮಗೆ ಸುಖ ಕೊಡ್ತಾವ? ಈ ಘಟನೆಯ ತೀವ್ರತೆಯಿಂದ ಆಕ್ರೋಶಗೊಂಡಂತಹ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ತಕ್ಷಣವೇ ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿಗಳಿಗೆ ಸ್ಥಳದಿಂದಲೇ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಕ್ಕಳ ಆರೋಗ್ಯದ ಜೊತೆ ಆಟ ಆಡಿದ್ರೆ ನಾನು ಸುಮ್ಮನಿರಲ್ಲ, ತಕ್ಷಣವೇ ತನಿಖೆ ಆಗಬೇಕು ಅಂತ ಘರ್ಜಿಸಿದ್ದಾರೆ. ಈ ನಿರ್ಲಕ್ಷ್ಯಕ್ಕೆ ಕಾರಣರಾದ ಗುತ್ತಿಗೆದಾರರ ಲೈಸೆನ್ಸ್ ಅನ್ನ ತಕ್ಷಣವೇ ರದ್ದುಗೊಳಿಸಬೇಕು ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಜೈಲಿಗಟ್ಟಬೇಕು ಅಂತ ಆಗ್ರಹಿಸಿದ್ದಾರೆ. ಶಾಸಕರ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಶ್ಲಾಘನೆ ವ್ಯಕ್ತವಾಗಿದ್ರು. ಇಂತಹ ಕಳಪೆ ಆಹಾರ ಪದ್ಧತಿ ಕೇವಲ ಕಮಠಾಣ ಶಾಲೆಗೆ ಮಾತ್ರ ಸೀಮಿತವಾಗಿಲ್ಲ, ಜಿಲ್ಲೆಯ ಬಹುತೇಕ ವಸತಿ ಶಾಲೆಗಳ ಕತೆ ಇದೇ ಆಗಿದೆ ಎಂಬುದು ಕಟು ಸತ್ಯ. ಪರಿಶೀಲನೆ ನಂತರ ಶಾಸಕರು ಶಾಲೆಯ ಮಕ್ಕಳ ಜೊತೆ ನೇರವಾಗಿ ಕುಳಿತು ಸಂವಾದ ನಡೆಸಿದಾಗ ಮಕ್ಕಳು ತಮ್ಮ ಕಣ್ಣೀರಿನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಸ್ವಾಮಿ, ನಮಗೆ ಸರಿಯಾದ ಊಟ ಸಿಗಲ್ಲ, ಅನ್ನದಲ್ಲಿ ಹುಳಗಳು ಸಿಗ್ತವೆ, ಸಾಂಬಾರ್ನಲ್ಲಿ ಬರೀ ನೀರಿರುತ್ತೆ, ಕೇಳಿದ್ರೆ ವಾರ್ಡನ್ ನಮ್ಮನ್ನ ಹೆದರಿಸ್ತಾರೆ ಎಂದು ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ಮಾತುಗಳನ್ನ ಕೇಳಿದಾಗ ಯಾವುದೇ ಮನುಷ್ಯನಿಗಾದ್ರೂ ಕಣ್ಣೀರು ಬರುತ್ತೆ. ಆದ್ರೆ ಈ ಭ್ರಷ್ಟ ವ್ಯವಸ್ಥೆಗೆ ಮಾತ್ರ ಕರುಣೆ ಎನ್ನುವುದೇ ಇಲ್ಲದಂತಾಗಿದೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಭದ್ರತೆ ನೀಡುವುದು ಸರ್ಕಾರದ ಕರ್ತವ್ಯ. ಆದರೆ ಇಂತಹ ವಸತಿ ಶಾಲೆಗಳು ಇಂದು ಕಮಿಷನ್ ದಂಧೆಯ ಕೇಂದ್ರಗಳಾಗಿ ಮಾರ್ಪಟ್ಟಿರೋದು ದುರಂತ.
ನಾವಿವತ್ತು ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮತ್ತು ಒಂದು ಒಕ್ಕೂಟ ಏನಿದೆ ಕ್ರೈಸ್ತ ಒಕ್ಕೂಟ, ಅದಕ್ಕೆ ನೇರವಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಕಮಠಾಣ ಶಾಲೆಯ ತಪ್ಪಿಸ್ತರ ವಿರುದ್ಧ ಕೇವಲ ನೋಟಿಸ್ ನೀಡಿ ಕೈ ತೊಳೆದುಕೊಳ್ಳುವ ನಾಟಕವನ್ನ ಆಡಬೇಡಿ. ಯಾವುದೇ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಜರುಗಿಸಲೇಬೇಕು. ಜಿಲ್ಲೆಯ ಪ್ರತಿಯೊಂದು ವಸತಿ ಶಾಲೆಗಳ ಮೇಲೂ ಕೂಡ ಸರಣಿ ದಾಳಿಗಳು ನಡೆಯಲೇಬೇಕು. ಮಕ್ಕಳಿಗೆ ವಿಷಪೂರಿತ ಆಹಾರ ನೀಡುವುದನ್ನ ತಡೆಯದಿದ್ರೆ ನಿಮ್ಮ ಕಚೇರಿಗಳಿಗೆ ಬೀಗ ಜಡಿಯಲು ಸಾರ್ವಜನಿಕರು ಸಜ್ಜಾಗಬೇಕಾಗತ್ತೆ. ಮಕ್ಕಳ ಹೊಟ್ಟೆಯ ಉರಿ ನಿಮ್ಮ ಇಡೀ ಇಲಾಖೆಯನ್ನೇ ಸುಟ್ಟು ಭಸ್ಮ ಮಾಡಬಹುದು. ನೆನಪಿನಲ್ಲಿಟ್ಕೊಳ್ಳಿ, ಇದು ಕೇವಲ ಕಮಠಾಣದ ವಿಷಯವಲ್ಲ. ಬೀದರ್ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಸಪ್ಲೈ ಆಗುವಂತ ಫುಡ್ ದನಗಳು ಕೂಡ ತಿನ್ನಲ್ಲ. ಅವ್ರು ಕೊಡುವಂತ ರೇಷನ್ ಅನ್ನ ನೋಡಿದ್ರೆ ದನಗಳಿಗೆ ಹಾಕಿದ್ರೆ ಬೀದರಲ್ಲಿ ದನಗಳು ಕೂಡ ತಿನ್ನಲ್ಲ. ಆ ಮಟ್ಟಿಗೆ ರೇಷನ್ ಬರುತ್ತೆ. ಅವನು ಯಾವನೋ ಬೆಂಗಳೂರು ಯಾವುದೋ ಒಂದು ಕೋಆಪರೇಟಿವ್ ಸೊಸೈಟಿಗೆ ಟೆಂಡರ್ ಆಗಿದೆ ಅಂತ, ಅವನು ಇಲ್ಲಿ ಬೀದರಲ್ಲಿ ಯಾವೊಂದು ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಸಪ್ಲೈ ಮಾಡ್ತಾನಂತೆ. ಇಬ್ರು ನಾಚಿಕೆ ಮಾನ ಮರ್ಯಾದೆ ಲಜ್ಜೆಗೆಟ್ಟವರು. ಮಕ್ಕಳಿಗೆ ಹೊಟ್ಟೆಗೆ ತಿನ್ನಬೇಕಾದ ಆಹಾರದಲ್ಲಿ ಕೂಡ ಇವರು ಲೂಟಿ ಹೊಡಿತಾ ಇದ್ದಾರೆ. 120 ರೂಪಾಯಿ ಕೆಜಿ ಇರೋ ಪಾಮ್ ಆಯಿಲ್ ಅನ್ನ ತಂದು ಮಕ್ಕಳಿಗೆ ಕೊಡಿಸ್ತಾ ಇದ್ದಾರೆ. ಅದ್ರ ಮೇಲೆ ರಿಫೈನ್ಡ್ ಆಯಿಲ್ ಅಂತ ಬರಿತಾ ಇದ್ದಾರೆ. ಇವರ ಲಿಸ್ಟ್, ಮೆನ್ಯೂ ಲಿಸ್ಟ್ ಅನ್ನ ತರಿಸಿದ್ದೆ ಮೊನ್ನೆ RTI, ನೋಡಿದ್ರೆ ನಾಚಿಕೆ ಬರ್ತಾ ಇದೆ. ಇವರು ಎಂತಹ ಫುಡ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರಕ್ಕೆ ಕೊಟ್ಟಂತ ಸ್ಟ್ಯಾಂಡರ್ಡ್ ರೇಟ್ ಗಳನ್ನ ನೋಡಿದ್ರೆ. ಬೀದರ್ ಜಿಲ್ಲೆಯ ಹಾಸ್ಟೆಲ್ಗಳಲ್ಲಿ ಇನ್ನು ಮುಂದೆ ನಮ್ಮ ವರದಿಗಾರರು ಹಾಸ್ಟೆಲ್ನ ಒಳಗೆ ಹೊಕ್ಕಿ, ಅದು ಸಾರ್ವಜನಿಕ ಆಸ್ತಿ ಹಾಸ್ಟೆಲ್, ಯಾರಪ್ಪನ ಆಸ್ತಿ ಇಲ್ಲ, ಒಳಗೆ ಹೋಗ್ತೀವಿ, ರೇಷನ್ ಅನ್ನ ಚೆಕ್ ಮಾಡ್ತೀವಿ. ಈ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಇಲಾಖೆಯಲ್ಲಿ ಅಂತೂ ಮಕ್ಕಳಿಗೆ ತಿನ್ನಲಿಕ್ಕೆ ಯೋಗ್ಯವಲ್ಲದ ರೇಷನ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಆದ್ರೆ ಬಿಸಿಎಂ ಜಿಲ್ಲಾಧಿಕಾರಿಗಳು, ತಾಲೂಕು ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಇವರಿಬ್ರು ಕಣ್ಣಿದ್ದು ಕುರುಡರಾಗಿ ಹೋಗಿದ್ದಾರೆ. ಮೆನ್ಯೂ ಚಾರ್ಟ್ ಪ್ರಕಾರ ಬೀದರ್ ಜಿಲ್ಲೆಯ ಯಾವ ಹಾಸ್ಟೆಲ್ ಅಲ್ಲಿ ಕೂಡ ಊಟ ಸಿಗಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಆಫೀಸರ್ ಯಾವನಾದ್ರೂ ನಾನು ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ ಅಂತ ಎದೆ ತಟ್ಟಿ ಹೇಳೋನಿದ್ರೆ ನನ್ನ ಮುಂದೆ ಕರ್ಕೊಂಡು ಬನ್ನಿ. ನಾನು ಯಾವುದೇ ಶಿಕ್ಷಕ ನಾನು ರೆಡಿ ಇದ್ದೀನಿ. ಯಾವ ಹಾಸ್ಟೆಲ್ ಅಲ್ಲಿ ಸಿಗಲ್ಲ, ಯಾವ ಹಾಸ್ಟೆಲ್ ಅಲ್ಲಿ ಕೂಡ ಇವತ್ತಿಗೂ ಮೆನ್ಯೂ ಚಾರ್ಟ್ ನ ಪ್ರಕಾರ 1 ತಿಂಗಳು ಊಟ ಕೊಡೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಅದನ್ನ ಊಟದಂತೂ ಬಿಡಿ, ಕಳಪೆ ಮಟ್ಟದ ಆಹಾರ ಯಾವ ರೀತಿ ಇರುತ್ತಂದ್ರೆ ಆ ಒಂದು ವ್ಯವಸ್ಥೆಯನ್ನ ನೋಡಿದ್ರೆ ವಾಕಿರಿಕೆ ಬರುತ್ತೆ. ಅಂಥ ವ್ಯವಸ್ಥೆ ಇದೆ ಬೀದರ್ ಜಿಲ್ಲೆಯ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಲ್ಲಿ. ನಾನು ಕೇವಲ ಬಾಯಿ ಮಾತಿಗೆ ಹೇಳುತ್ತಿಲ್ಲ. ಬೇಕಾದ್ರೆ ಆ ಆಫೀಸರ್ಗಳಿಗೆ ಡೌಟ್ ಇದ್ರೆ, ಜಿಲ್ಲಾ ಮಟ್ಟದ ಆಫೀಸರ್ಗಳಿಗೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು BCWD ಇಲಾಖೆಯವರಿಗೆ ಡೌಟ್ ಇದ್ರೆ ನನ್ನ ಜೊತೆ ಬನ್ನಿ, ನಾನು ಕರ್ಕೊಂಡು ಹೋಗಿ ಲೈವ್ ಅಲ್ಲಿ ತೋರಿಸ್ತೀನಿ. ನಿಮಗೆ ತಾಕತ್ತು ದಮ್ಮು ಇದ್ರೆ ಬರ್ರಿ, ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ. ಇದು ಕೇವಲ ಕಮಠಾಣ ಕಥೆ ಅಲ್ಲ, ಬೀದರ್ ಜಿಲ್ಲೆಯಲ್ಲಿ ನಡೀತಿರುವಂತ ವಾಸ್ತವ ಸತ್ಯ ಇದು. ಎಷ್ಟೋ ಹಾಸ್ಟೆಲ್ಗಳಲ್ಲಿ 10 ಮಕ್ಕಳಿದ್ರೆ ವಾರ್ಡನ್ಗೆ 10 ಫಿಂಗರ್ಗಳಿಗೆ 10 ತಮ್ಗಳು, ಅಲ್ಲಿ ಕುಕ್ ಸರ್ವೆಂಟ್ಗಳಿಗೆ 10 ಫಿಂಗರ್ಗಳಿಗೆ 10 ತಮ್. ಮಗು ಮನೆಯಲ್ಲಿರುತ್ತೆ, ಮಕ್ಕಳು ಮನೆಯಲ್ಲಿ ಇರ್ತಾರೆ, ಇವರೇ ತಮ್ಮ ಹಾಕ್ತಾರೆ. ಎಷ್ಟು ಅಲ್ಲಿ ಇರ್ತಾರೆ 20 ಜನ, ಅಟೆಂಡೆನ್ಸ್ 100 ಜನದಿದೆ. ಅವರ ತಾಲೂಕಿನ ಎಷ್ಟೋ ಹಾಸ್ಟೆಲ್ಗಳಲ್ಲಿ, ಇಲ್ಲಿ ಬಸವ ಕಲ್ಯಾಣನಲ್ಲಿ. ಇದು ಯಾರಿಗೂ ಗೊತ್ತಾಗಲ್ಲ, ನಮಗೆ ಯಾರು ಹಿಡಿತಾರೆ ಅಂತ ಇವರೆಲ್ಲ ಅಹಂನಲ್ಲಿದ್ದಾರೆ. ಜಿಲ್ಲಾಧಿಕಾರಿಗಳು ನೀವು ಎಷ್ಟೇ ಅಹಂನಲ್ಲಿದ್ರು ಕೂಡ ನಾವು ಫೀಲ್ಡಿಗೆ ಇಳಿದ ಮೇಲೆ ನೀವು ತಣ್ಣಗಾಗಲೇಬೇಕಾಗುತ್ತೆ, ಕ್ರಮ ಜರುಗಿಸಲೇಬೇಕಾಗುತ್ತೆ. ಸುಮ್ಮನೆ ಈ BCM ಹಾಸ್ಟೆಲ್ನವರು 2 ಲಕ್ಷ 3 ಲಕ್ಷ ರೆಂಟಲ್ಲಿ ಕೊಡ್ತಾ ಇದ್ದಾರೆ, ಬೇರೆಯವರ ರೆಂಟ್ ಬಿಲ್ಡಿಂಗ್ ಅಲ್ಲಿ ಇರ್ತಾ ಇದ್ದಾರೆ. ಇಂಥ ಹಲ್ಕ ಕೆಲಸಗಳನ್ನ ಇಲಾಖೆಯವರು ಮಾಡ್ತಿದ್ದಾರೆ. ಆದ್ರೆ ಈಗ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಯಾರನ್ನು ಕೂಡ ಸುಮ್ಮನೆ ಬಿಡಲ್ಲ. ಇನ್ನು ಮುಂದೆ ನಾವು ಏನ್ ಮಾಡಬೇಕು ನಾವು ಮಾಡಿ ಜಿಲ್ಲೆ ಜನರಿಗೆ ತೋರಿಸ್ತೀವಿ. ಜಿಲ್ಲಾ ಪಂಚಾಯತ್ CO ಅವರಿಗೆ ವರದಿಯನ್ನ ನಾವು ವರದಿ ಮಾಡಿ ಅವ್ರಿಗೆ ತೋರಿಸ್ತೀವಿ. ಆಗ ನೀವು ಹೆಂಗೆ ಇಲ್ಲಿ ಈ ರೀತಿಯ ಭ್ರಷ್ಟಾಚಾರವನ್ನ ಮಾಡಿ ಬೀದರ್ ಜಿಲ್ಲೆಯಲ್ಲಿ ಇರ್ತೀರಿ ನಾವು ನೋಡ್ತೀವಿ. ಮುಂದಿನ ಸುದ್ದಿ.